ಸೊ ಹೇ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು 3rd ಎಕ್ಸಾಮ್ ಅಂತ ಹೇಳಿದ್ದೀನಿ. ಸೊ ಸಾರಿ, ಅದು 4th ಎಕ್ಸಾಮ್. ಸೊ ನಾನೇ ಮಿಸ್ಟೇಕ್ ಮಾಡಿಕೊಂಡೆ. ಸೊ ಇದು 5th ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದೀನಿ. ಇನ್ನೂ 2 ಎಕ್ಸಾಮ್ ಬರೋ ನನ್ನ ಎಕ್ಸಾಮ್ ಕಂಪ್ಲೀಟೆಡ್ ಗೈಸ್. ಸೊ ಹಾಗೆ ಅಂದ್ಕೊಂಡೆ ಬೆಳಗ್ಗೆ ಎದ್ದು ಒಂದಷ್ಟು ಓದ್ಕೊಂಡು ನೆಕ್ಸ್ಟ್ ನನ್ನ ಸ್ಮಾಲ್ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿದೆ. ಸೊ ನಂದೇನು ಅಷ್ಟು ಲಾಂಗ್ ಸ್ಟೆಪ್ಸ್ ಏನಿಲ್ಲ ರೆಡಿ ಆಗೋಕ್ಕೆ, ನಂದು ಏನೋ ಒಂದು ಚಿಕ್ಕ ಸ್ಟೆಪ್ ಅಷ್ಟೇ ಇರೋದು. ಸೊ ಹಾಗೆ ಅಂದ್ಕೊಂಡೆ ಕಾಲೇಜಿಗೆ ಟಿಫನ್ ಮಾಡಿ ಕಾಲೇಜಿಗೆ ಹೊರಟೆ. ಏನಂದರೆ ವಿಷಯ ಗೈಸ್, ಬಸ್ಸಿಗೆ ನನ್ನ ಕಂಡ್ರೆ ಇಷ್ಟನೋ ಇಲ್ಲ ನನಗೆ ಬಸ್ ಕಂಡ್ರೆ ಇಷ್ಟನೋ ಗೊತ್ತಿಲ್ಲ, ಎಲ್ಲಿಂದ ಎಲ್ಲಿಗೋದ್ರು ರಶ್ ಇರೋ ಬಸ್ಸೇ ಸಿಗುತ್ತೆ. ಅದು ಏನು ಹಣೆ ಬರೋನೋ ನನಗಂತೂ ಗೊತ್ತಿಲ್ಲ. ಆ ರಶಲ್ಲಿ ಬಸ್ಸಲ್ಲಿ ಬರ್ತಿದ್ದಂಗೆ ಓದಿರೋದೆಲ್ಲ ಮರ್ತೋಗ್ಬಿಡ್ಬೇಕು ನಮಗೆ, ಆ ರೇಂಜಿಗೆ ರಶ್ ಇರುತ್ತೆ ಬಸ್ಗಳು. ಸೊ ಏನು ಮಾಡೋಕ್ಕಾಗಲ್ಲ, ಸೇರ್ಕೊಬಿಟ್ಟಿದ್ದೀವಿ. ಇನ್ನೊಂದು 6 ತಿಂಗಳು ಮುಗಿಸ್ಲೇಬೇಕು ಅಂಥೇಳಿ ಕಾಲೇಜಿಗೆ ಹೋಗ್ತಿದ್ದಂಗೆ ನನ್ನ ಫ್ರೆಂಡ್ಸ್ ತಿಂಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅಷ್ಟು ಟಯರ್ಡಾಗಿ ಬಂದಿರ್ತೀವಿ ತಿಂಡಿ ತಿಂದು ಅಂಥೇಳಿ. ಸೊ ಓದ್ಕೊಳಕ್ಕೆ ಕೂತ್ಕೊಂಡು, ಬಟ್ ಓದ್ಕೊಳಕ್ಕೆ ಯಾರಿಗೂ ಮನಸ್ಸಿಲ್ಲದೆ ಇರೋ ಕಾರಣ ಬಾಟ್ಲಲ್ಲಿ ಫ್ಲಿಪ್ ಮಾಡ್ಕೊಂಡು ಆಟಾಡ್ಕೊಂಡು ಕೂತಿದ್ದೋ. ಒಂದಷ್ಟು ಹೊತ್ತು ಆಟಾಡಿ ನೆಕ್ಸ್ಟು ಓದ್ಕೊಳಕ್ಕೆ ಹೋದೋ. ಓದ್ಕೊಂಡು ಎಕ್ಸಾಮ್ ಬರೆಯೋ ಟೈಮು ಬಂದೇ ಬಿಡ್ತು. ಅದು ಹೆಂಗೆ ಟೈಮ್ ಹೋಗುತ್ತೋ ನನಗಂತೂ ಗೊತ್ತಿಲ್ಲ. ಟೈಮ್ ಹೋಗ್ತಿದ್ದಂಗೆ ಎಕ್ಸಾಮ್ ಟೈಮು ಬರ್ತಿದೆ ಅನ್ನೋ ಭಯ ಸ್ಟಾರ್ಟ್ ಆಗುತ್ತೆ. ಸೊ ಎಕ್ಸಾಮ್ ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ ಏನು ಹೇಳ್ಕೊಳ್ಳೋ ರೇಂಜ್ ಏನು ಬರ್ತಿರ್ಲಿಲ್ಲ ಹಾಗೆ ಚೂರು ಟಫ್ ಇತ್ತು. ಸೊ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ. ಪಾನಿಪುರಿ ತಿಂದು ಮನೆಗೆ ಬಂದೆ.